ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞೆ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಜನರಲ್ಲಿ ಇಂದು ಹೈಪೋಥೈರಾಯ್ಡಿಸಮ್ ಅಂತ ಸಮಸ್ಯೆ ಎದುರಾಗ್ತಾ ಇದೆ. ಇಂಥ ಸಮಸ್ಯೆಗೆ ನೈಸರ್ಗಿಕವಾಗಿ ಮನೆಮದ್ದುಗಳ ಮೂಲಕ ಹೇಗೆ ಶಾಶ್ವತ ಪರಿಹಾರವನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡಬಹುದು. ಅದಕ್ಕೆ ಕೆಳಗೆ ಕಾಣಿಸಿರುವಂತ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನ ನೀಡಿ ಬೇಕಾದಂತ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಿಂದ ಬಳಲ್ತಾ ಇರುವಂತವ್ರು ಮುಖ್ಯವಾಗಿ ತೂಕವನ್ನ ಇಳಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಜನರಲ್ಲಿ ನಾವು ನೋಡೋದಾದ್ರೆ ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳೋದ್ರ ಮುಖಾಂತರ, ಹಾಗೆ ಫಿಸಿಕಲ್ ಆಕ್ಟಿವಿಟೀಸ್, ನಾವು ಏನು ಯೋಗಾಭ್ಯಾಸವನ್ನ ಪ್ರತಿನಿತ್ಯ ಮಾಡ್ಬೇಕಾಗತ್ತೆ. ಅದರಲ್ಲೂ ಕೂಡ ನಾವು ಮುಖ್ಯವಾಗಿ ಹೇಳೋದಾದ್ರೆ ಹಲಾಸನ, ಸರ್ವಾಂಗಾಸನ, ಹಾಗೆ ಜಲಂಧರ್ ಬಂಧ, ಹೆಚ್ಚಾಗಿ ನೆಕ್ ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಅಯೋಡೈಸ್ಡ್ ಸಾಲ್ಟ್ ನ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಅಯೋಡಿನ್ ರಿಚ್ ಇರುವಂತಹ ಆಹಾರ ಪದ್ಧತಿಯನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅಯೋಡೈಸ್ಡ್ ರಿಚ್ ಫ್ರೂಟ್ಸ್ ಗಳನ್ನ, ಹಾಗೆ ಯಾವ್ದ್ರಲ್ಲಿ ಅಯೋಡಿನ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಮನೆಮದ್ದುಗಳು ಅಂತ ತಿಳಿಸೋದಾದ್ರೆ ಮುಖ್ಯವಾಗಿ ನಾವು ಹೇಳುವಂತದ್ದು ಸೋರೆಕಾಯಿ ರಸ. ಸಣ್ಣದಾಗಿ ಸೋರೆಕಾಯನ್ನ ಪೀಸ್ ಮಾಡಿಕೊಂಡು ಅದನ್ನ ಜ್ಯೂಸ್ ರೆಡಿ ಮಾಡಿಕೊಂಡು ಪ್ರತಿನಿತ್ಯ ರಸವನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬನ್ನಿ. ಸೋರೆಕಾಯಿ ರಸ ಸೇಮ್ ಕಬ್ಬಿನ ಹಾಲು ತರನೇ ಇರುತ್ತೆ ಟೇಸ್ಟ್ ಕೂಡ. ನೀವು ಅದನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರ ಮುಖಾಂತರ ನೀವು ಇಂಥ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬಹುದು. ಇನ್ನೊಂದು ಉಪಾಯವನ್ನ ತಿಳಿಸ್ಕೊಡ್ತೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕೋರಿಯಂಡರ್ ಸೀಡ್ಸ್, ಅಂದ್ರೆ ನಾವು ಧನಿಯಾ ಕಾಳು ಅಂತ ಏನ್ ಹೇಳ್ತೇವೆ. ನೀವು ಅದ್ರ ಜೊತೆಗೆ ಸ್ವಲ್ಪ ಮೆಂತೆಯನ್ನ ನೀವು ತಗೊಳ್ಬೇಕಾಗತ್ತೆ. ಈ ಎರಡು ಮಿಶ್ರಣವನ್ನ ಅರ್ಧ ಲೀಟರ್ ನೀರಲ್ಲಿ ನೀವು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅಂತ ನೀರನ್ನ, ಅಂದ್ರೆ ಕೋರಿಯಂಡರ್ ಸೀಡ್ ಮತ್ತೆ ಮೆಂತೆಯನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಪ್ರತಿನಿತ್ಯ ಆ ನೀರನ್ನ ಕುಡಿಯೋದ್ರಿಂದ ಖಂಡಿತವಾಗಿಯೂ ಇಂತಹ ಹಾರ್ಮೋನಲ್ ಚೇಂಜಸ್ ಆಗಿರಬಹುದು, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಇಂದ ಬರುವಂತ ಸಮಸ್ಯೆಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ನೀವು ಪ್ರತಿನಿತ್ಯ ನ್ಯೂಟ್ರಲ್ ಥ್ರೋಟ್ ಪ್ಯಾಕ್, ಗಂಟಲಿಗೆ ಪಟ್ಟಿಯನ್ನ ಕಟ್ಟುವಂಥದ್ದು. ಈ ಪಟ್ಟಿ ಅಂದ್ರೆ ಸ್ವಲ್ಪ ನ್ಯೂಟ್ರಲ್ ವಾಟರ್ ಅಲ್ಲಿ ನೀವು ಪಟ್ಟಿಯನ್ನ, ಅಂದ್ರೆ ಕಾಟನ್ ಬಟ್ಟೆಯನ್ನ ಡಿಪ್ ಮಾಡಿ ಕುತ್ತಿಗೆಗೆ ಸುತ್ತುವಂಥದ್ದು. ಇದನ್ನ ಒಂದು 15ರಿಂದ 20 ನಿಮಿಷ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆ ರಕ್ತ ಸಂಚಾರವಾಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ಸ್ ಫಂಕ್ಷನಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿ ಇನ್ನೊಂದು ಉಪಾಯವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇದಕ್ಕೆ ನೀವು ತಗೊಳ್ಬೇಕಾಗಿರುವಂತದ್ದು 2 ಗ್ಲಾಸ್ ನೀರು. ಈ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಫಸ್ಟ್. ಅದಕ್ಕೆ ಸ್ವಲ್ಪ ಲಾವಂಚ, ಒಂದು 1/4 ಚಮಚದಷ್ಟು ಲಾವಂಚ, ಹರಿತಕಿ ಮತ್ತೆ ಶತಾವರಿ ಪುಡಿ ಅಂತ ಸಿಗತ್ತೆ. ಈ 3 ಮಿಶ್ರಣ ನೀವು 1/4 ಚಮಚ ಹಾಕೊಂಡು ಅದು ಕುದಿತಾ ಇರುವಂತ ನೀರಿಗೆ ಈ 3 ಮಿಶ್ರಣವನ್ನ ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬನ್ನಿ. ಖಂಡಿತ ಇಂತಹ ಹೈಪೋಥೈರಾಯ್ಡಿಸಮ್ ಅಂತ ಸಮಸ್ಯೆಗಳಿಗೆ, ಹಾರ್ಮೋನಲ್ ವೇರಿಯೇಷನ್ ಇಂದ ಆಗುವಂತ ಸಮಸ್ಯೆಗಳಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನೊಂದು ಉಪಾಯವನ್ನ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ಜ್ಯೂಸ್ ರೆಡಿ ಮಾಡ್ಕೊಳ್ಬೇಕು. ಮೇಯ್ನ್ ಆಗಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದಾದ್ರೆ ನೆಲ್ಲಿಕಾಯಿಯನ್ನ ಒಂದು 2ರಿಂದ 3 ನೆಲ್ಲಿಕಾಯಿಯನ್ನ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೊಮ್ಯಾಟೊ ಕಟ್ ಮಾಡ್ಕೊಂಡು, ಸ್ವಲ್ಪ ನೀವು ಶುಂಠಿಯನ್ನ ಸೇರಿಸ್ಕೊಂಡು ಅದನ್ನ ಜ್ಯೂಸ್ ನೀವು ರೆಡಿ ಮಾಡ್ಕೊಂಡು ಪ್ರತಿನಿತ್ಯ ನೆಲ್ಲಿಕಾಯಿ, ಟೊಮ್ಯಾಟೊ, ಶುಂಠಿ ಈ 3 ಮಿಶ್ರಣವನ್ನ ನೀವು ಪ್ರತಿನಿತ್ಯ ಜ್ಯೂಸ್ ಫಾರ್ಮ್ ಅಲ್ಲಿ ತಗೊಳ್ಳೋದ್ರ ಮುಖಾಂತರ ಯಾವುದೇ ರೀತಿ ಹಾರ್ಮೋನಲ್ ಚೇಂಜಸ್ ಇದ್ರು, ವೇರಿಯೇಷನ್ಸ್ ಇದ್ರು ಕೂಡ ಇದನ್ನ ಸರಿ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಹೇಳೋದಾದ್ರೆ ನಾನು ಹೇಳ್ದ ಹಾಗೆ ಯೋಗಾಭ್ಯಾಸ ಮಾಡೋದ್ರ ಮೂಲಕ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗೆ ಥೈರಾಯ್ಡ್ ಫಂಕ್ಷನಿಂಗ್ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೂ ಕೂಡ ಸಹಕಾರಿಯಾಗತ್ತೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಹೇಳುವಂತದ್ದು ಸನ್ ಬೇದಿಂಗ್ ಅಂತ ಹೇಳ್ತೀವಿ. ಸೂರ್ಯನ ಎಳೆ ಬಿಸಿಲಿಗೆ ನಿಲ್ಲೋದ್ರ ಮೂಲಕ ನೀವು ವಿಟಮಿನ್ ಡಿ ಅನ್ನ ನ್ಯಾಚುರಲ್ ಆಗಿ ತಗೊಳ್ಬಹುದು. ಎಳೆ ಬಿಸಿಲಲ್ಲಿ ನೀವು ಒಂದು 15ರಿಂದ 20 ನಿಮಿಷ, ಒಂದು 7ರಿಂದ 8 ಗಂಟೆ ಸಮಯದಲ್ಲಿ ಬೆಳಗಿನ ಜಾವ ಹಾಗೆ ಸಂಜೆ ಟೈಮಲ್ಲಿ ಎಳೆ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರ ಮುಖಾಂತರ ನೀವು ಇಂಥ ಸಮಸ್ಯೆಯನ್ನ ಒಂದ್ ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬಹುದು. ಹೆಚ್ಚಾಗಿ ನೀವು ವಿಟಮಿನ್ ಸಿ, ವಿಟಮಿನ್ ಡಿ, ಜಿಂಕ್, ಸೆಲೇನಿಯಂ ಇರುವಂತಹ ಆಹಾರ ಪದಾರ್ಥಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನು ಹೇಳೋದಾದ್ರೆ
ಇದಕ್ಕೆ ಮುಖ್ಯವಾಗಿ ನೀವು ಫರ್ಮೆಂಟೆಡ್ ಗಂಜಿನ ನೀವು ರೆಡಿ ಮಾಡ್ಕೊಳ್ಬಹುದು. ರಾತ್ರಿ ನೀವು ಗಂಜಿಯನ್ನ ರೆಡಿ ಮಾಡ್ಕೊಂಡು ಆ ನೀರನ್ನ ನೀವು ಓವರ್ ನೈಟ್ ಇಟ್ಬಿಟ್ಟು ಫರ್ಮೆಂಟ್ ಮಾಡ್ಕೊಂಡು ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ಗೆ ಪ್ರತಿನಿತ್ಯ ಇದನ್ನ ತಗೊಳ್ಳೋದ್ರ ಮೂಲಕ ನೀವು ಇಂಥ ಸಮಸ್ಯೆನ ಕಮ್ಮಿ ಮಾಡ್ಕೊಳ್ಬಹುದು. ಹಾಗೆ ಮೆಂತೆ ಗಂಜಿ ಕೂಡ ನೀವು ರಾತ್ರಿ ಮೆಂತೆಯನ್ನ ನೆನೆಸಿ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿ ಒಂದ್ ರೌಂಡ್ ಬ್ಲೆಂಡ್ ಮಾಡ್ಕೊಂಡು ಮೆಂತೆನ ಅದನ್ನ ಬಿಸಿ ನೀರಲ್ಲಿ ಸ್ವಲ್ಪ ಮೆಂತೆಯನ್ನ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಗೂ ತುಪ್ಪದೊಂದಿಗೆ ನೀವು ಪ್ರತಿನಿತ್ಯ ನೀವು ಸೇವಿಸ್ತಾ ಬಂದಲ್ಲಿ ಇಂಥ ಹಾರ್ಮೋನಲ್ ಚೇಂಜಸ್ ವೇರಿಯೇಷನ್ಸ್ ಏನೇ ಇದ್ರೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ. ಹಾಗೆ ಇನ್ನೊಂದು ಬೆಸ್ಟ್ ಉಪಾಯವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಕಾಳು ಜೀರಿಗೆ, ಕಹಿ ಜೀರಿಗೆ ಅಂತ ಹೇಳ್ತೇವೆ. ನೀವು ಇದನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು 15 ಡೇಸ್ ಮಾಡಿ. ಈ ತರ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ನೀವು ಕಾಳು ಜೀರಿಗೆಯೊಂದಿಗೆ ಮಜ್ಜಿಗೆಯನ್ನ ಸೇವಿಸ್ತಾ ಬನ್ನಿ. ಇಂಥ ಸಮಸ್ಯೆಯನ್ನ ನೀವು ಕಮ್ಮಿ ಮಾಡ್ಕೊಳ್ಬಹುದು. ಗೊತ್ತಾಯ್ತಲ್ಲ ವೀಕ್ಷಕರೇ? ಮೊದಲು ಇದಕ್ಕೆ ತೂಕವನ್ನ ಇಳಿಸ್ಕೊಳ್ಬೇಕು. ಅದೇ ರೀತಿ ಪ್ರತಿನಿತ್ಯ ನೀವು ಒಳ್ಳೆ ಆಹಾರ ಪದಾರ್ಥಗಳನ್ನ ನೀವು ಆಡ್ ಮಾಡ್ಕೊಳ್ಬೇಕು. ಫ್ರೆಶ್ ಫ್ರೂಟ್ ಜ್ಯೂಸಸ್ ನ ನೀವು ಡೈಲಿ ಕನ್ಸ್ಯೂಮ್ ಮಾಡೋದ್ರ ಮೂಲಕ, ಹಾಗೆ ಗೈಟ್ರೋಜೆನಿಕ್ ಕಾಂಪೌಂಡ್ಸ್, ಕ್ರುಷಿಫೆರಸ್ ವೆಜಿಟೇಬಲ್ಸ್ ಅಂತ ನಾವೇನ್ ಹೇಳ್ತೀವಿ, ಬ್ರೊಕೊಲಿ, ಕ್ಯಾಬೇಜ್, ಕಾಲಿಫ್ಲವರ್ ಹಾಗೆ ಟರ್ನಿಪ್ ನಂತಹ ವೆಜಿಟೇಬಲ್ಸ್ ಗಳನ್ನ ನೀವು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಆಹಾರ ಕ್ರಮಗಳಲ್ಲಿ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ಗೊತ್ತಾಯ್ತಲ್ಲ ವೀಕ್ಷಕರೇ? ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೈಪೋಥೈರಾಯ್ಡಿಸಮ್ಗೆ ಮನೆಮದ್ದುಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.